ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ನಾನಂತೂ ತುಂಬಾ ಚೆನ್ನಾಗಿದ್ದೀನಿ. ಹಾಗೆ ನೀವು ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವೀಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. 3 ದಿನದವರೆಗೆ ಯಾವುದೇ ವೀಡಿಯೋ ಮಾಡಿಲ್ಲ. ಇವತ್ತು 3 ದಿನ ಆಗೈತಿ. ಇವತ್ತು ಮತ್ತೆ ಮಂಗಳವಾರ, ನೆನೆ ಸ್ಕೂಲ್ಗೆ ರಜೆ ಐತಿ. ಇವತ್ತು ಮಂಗಳವಾರ ಸ್ಕೂಲ್ ಇದೆ, ಬಂದಿದ್ದೀನಿ. ಇವಾಗ ಬೆಳಗ್ಗೆಯಿಂದ ಸ್ವಲ್ಪ ಕ್ಲಾಸ್ ಇತ್ತು, ಅದೆಲ್ಲ ಮುಗಿಸ್ಕೊಂಡು ಇವಾಗ ಮಧ್ಯಾಹ್ನ ಊಟದ ಟೈಮ್ ಆಗೈತೆ, ಊಟ ಮಾಡ್ತಾಯಿದ್ದೀವಿ. ಇವತ್ತು ಸ್ಕೂಲಲ್ಲಿ ಪಾಯಸ ಮಾಡಿದ್ದಾರೆ ನೋಡಿ ಬಸ್, ಕುಡಿತಾ ಇದ್ದೀವಿ. ಎಲ್ಲರೂ ತಟ್ಟೆ ತೊಳ್ಕೊಬರಕ್ಕೆ ಹೋಗೋರಿ. ನಾನು ಮತ್ತು ಇವಳು ಕೂತ್ಕೊಂಡು ಊಟ ಮಾಡ್ತಾಯಿದ್ದೀವಿ. ಇವಾಗ ಎಲ್ಲರೂ ಬರ್ತಾರೆ, ತೋರಿಸ್ತೀನಿ ನೋಡಿ ಗೈಸ್. ಈ ಥರ ಬಕೆಟಿಗೆ ಹಾಕೊಡ್ತಾರೆ, ನಾವೇ ಹಾಕೊಂಡು ತಿನ್ಬೇಕು ಗೈಸ್. ಇವ್ರು 3 ಜನ. ಆ ಜಿಂಗ ಲಕ 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 ಎಲ್ಲ ಏನು ಮಾಡ್ತಿದ್ದೀರಾ? ಬರ್ರ 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 ಬರ್ರ. ಇವ್ರು 3 ಜನ 12 ಗಂಟೆಲಿ ತಟ್ಟೆ ತೊಳೆಯಕ್ಕೆ ಹೋದವ್ರು ಗೈಸ್. ಇವಾಗ ಬರ್ತಾವ್ರೆ. ಅದರಲ್ಲಿ ಇವಳು ಅವಳೆಲ್ಲ ನೋಡಿ ಗೈಸ್. ಇಲ್ಲ ಗೈಸ್, ಪರವಾಗಿಲ್ಲ, ಅವಳೇ ಹಾಕತ್ತಾಳೆ ಅನ್ಕೊಂಡಿದ್ದೆ, ಬೇರೆಯವ್ರಿಗೆ ಹಾಕೊಡ್ತಾಳೆ. ಹೆಲ್ಪಿಂಗ್ ನೇಚರ್ ಕಲ್ಸವ್ರೆ ಅವ್ರ ಮನೆ. ನೋಡಿ ಗೈಸ್, ಇವಳು ತಟ್ಟೆ ಹಿಡಿಯಕ್ಕೆ ಸರಿಯಾಗಿ ಅವಳೆ. ಗೈಸ್, ಫುಡ್ ರಿವ್ಯೂ ಕೊಡ್ತಾ ಇದ್ದಾರೆ ನೋಡಿ ಫ್ರೆಂಡ್ಸ್. ಹೇಳ್ರಪ್ಪ, ಹೇಳ್ರು. ಹೆಂಗೈತೆ ಗೈಸ್ ಊಟ? ಹಾಂ, ಜೊತೆಗೆ ನಮ್ಮ ಫ್ರೆಂಡ್ ಇವತ್ತು ಸ್ಪೆಷಲ್ ಆಗಿ ಸ್ಪಾನ್ಸರ್ ಬೈ ಅಶ್ವಿನಿ ಅಮ್ಕೆ. ನಿಮ್ಮ ಕಡೆ ಏನಂತ ಹೇಳ್ತೀರಂತ ಕಮೆಂಟ್ ಮಾಡಿ. ನಮ್ಮ ಕಡೆ ಇದನ್ನ ಬೂದ್ ಗುಮ್ಲನ ಏನೋ ಹೇಳಿ ಕರಿತೀವಿ, ಸೋರೆಕಾಯಿ ಅಂತ ಕರಿತೀವಿ. ಸಾರಿ, ನಿಮ್ಮ ಕಡೆ ಏನಂತ ಹೇಳ್ತೀರಂತ ಕಮೆಂಟ್ ಮಾಡಿ. ಮಾಮೂಲಿ ಯಾವಾಗಲೂ ಗೌರ್ಮೆಂಟ್ ಸ್ಕೂಲಲ್ಲಿ ಫೇಮಸ್ ಆಗಿರುವಂತಹ ಒಂದು ಮೂಲಂಗಿ ಯಾವಾಗಲೂ ಸಾಂಬಾರಲ್ಲಿ ಇರುತ್ತೆ. ಅದು ಬಿಟ್ಟರೆ ಒಂದೊಂದು ಕಡ್ಡಿ ಸಾಂಬಾರು ಸೊಪ್ಪು ಕಡ್ಡಿ ಕಾಣಿಸ್ತಿದೆ ಗೈಸ್. ಇಷ್ಟು ಬಿಟ್ಟರೆ ಇಲ್ಲಿ ಏನು ಕಾಣಿಸ್ತಿಲ್ಲ. ಇವತ್ತೇ ಇದನ್ನ ಫುಡ್ಡು. ಹಾಂ, ಅಸಿಸ್ಟೆಂಟ್ ಏನು ಗೊತ್ತಾ ಗೈಸ್? ಸಾರಿ ಅಲ್ಲ, ಏನು ಗೊತ್ತಾ ಫ್ರೆಂಡ್ಸ್, ಹೇಳ್ತೀನಿ ಎಲ್ಲರಿಗೂ ಕೇಳಿಸ್ಕೊಳ್ಳಿ. ಯಾವ್ದು ಓದ್ ಕೂತ್ಕೋತಾರೆ. ಆಮೇಲೆ ನೆಕ್ಸ್ಟ್ ಏನು ಮಾಡ್ತೀರಾ? ಅದು ನೀಟಾಗಿ ನೋಡಿ. ಇವತ್ತಿನ ಕ್ಲಾಸಲ್ಲಿ ಗ್ರಾಮರಲ್ಲಿ ನಾವೇನೋಣ ಕ್ರಿಯಾಪದ ಅಂತ ನೋಡೋಣ ಅಂತ ತಗೊಂಡ್ಬಿಟ್ಟು ನೀಟಾಗಿ ಲೈನ್ ಟು ಲೈನ್ ಅಷ್ಟೊಂದ್ಸಲ ಓದ್ಬಿಟ್ಟು ಕ್ರಿಯಾಪದ ಅಂದ್ರೆ ಏನೋ ತಿಳಿದಿದೆ ತಾನೆ. ಎಕ್ಸಾಂಪಲ್ ಹೋಗ್ಬಿಟ್ಟು ಮತ್ತೆ ಮಕ್ಕಳನ್ನ ಎಕ್ಸಾಂಪಲ್ ಕೇಳು. ಹಂಗೆ ಮಾಡು. ಸ್ವಂತ ವಾಕ್ಯ ಮಾಡಿಸ್ತೀಯ, ನೀ ಮಾಡ್ತೀಯ ಫಸ್ಟು. ಈಗ ಸ್ವಂತ ವಾಕ್ಯ ಮಾಡೋಣ ಅಂತ ಕನ್ನಡದಲ್ಲೇ ಹೇಳು. ಓನ್ ಸೆಂಟೆನ್ಸ್ ಅಂತ ಇಂಗ್ಲೀಷಲ್ಲಿ ಬೇಕಾಗಲ್ಲ. ಬಂದರೆ ಇಂಗ್ಲೀಷಲ್ಲೇ ಹೇಳು, ಇಲ್ಲ ನೀಟಾಗಿ ಬಂದರೆ ಕನ್ನಡದಲ್ಲೇ ಹೇಳು. ಹೇಳ್ಬಿಟ್ಟು ನೆಕ್ಸ್ಟ್ ಏನು ಮಾಡು ಅಂತಂದ್ರೆ ನೀನೊಂದು ಸೆಂಟೆನ್ಸ್ ಮಾಡು. ಸೆಂಟೆನ್ಸ್ ಮಾಡಾದ್ಮೇಲೆ ಮತ್ತೆ ಮಕ್ಳಿಗೆ ಸೆಂಟೆನ್ಸ್ ಮಾಡಕ್ಕೆ ಕೊಡು. ಅವ್ರು ಮಾಡಲಿಲ್ಲ ಅಂದರೆ ನೀನೇ ಇನ್ನೊಂದು ಮಾಡ್ಬಿಟ್ಟು ಬಿಡು. ತುಂಬ ತಿನ್ಕೊಬೇಡ. ಇವಳು ಏನು ಗೊತ್ತಾ, ಬಾಯಿ ಹೊಡ್ಕ. ಹಾಂ, ಇವನ್ ನಮ್ದು ಓಕೆ. ಪ್ರೈಸ್, ಗಿವ್ ಅಪ್ ಆ್ಯಂಡ್ ರ್ಯಾಂಕ್. ಗೈಸ್, ಇವಳು ಒಬ್ಬಳು ಇಷ್ಟುದ್ದ ವಿಷಯಕ್ಕೆ ಇಷ್ಟು ನಗಾಡ್ತಾಳೆ ಗೈಸ್. ಯಾರಲ್ಲ ಅವಳು ಹುಡುಗಿ? ದೇವತರ ಅವಳೆ.
ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ. ನಂಗೂ ಹಂಗೆ ಅನ್ನಿಸ್ತಾ ಐತೆ. ಮಾತಾಡಿ ಗೈಸ್. ಗೈಸ್ ನಾನೊಬ್ನೇ ಅಲ್ಲ ಹಂಗೆ ಹಲ್ಕಿ ಅದು ನನ್ನ ಈ ಕಿವಿಲಿ ಗುಗ್ಗೆ ಪಗ್ಗೆ ಇದ್ರೆ ನೀಟಾಗಿ ಕೇಳೋದೇ ಇಲ್ಲ. ಏನಂದೆ ಇನ್ನೊಂದ್ಸಲ ಹೇಳು. ನಾನೊಬ್ನೇ ಅಲ್ಲ ಹಂಗೆ ಹಲ್ಕಿ ಅದು ನನ್ನ ನನ್ನ ಜೊತೆಗೆ ಗೈಸ್ ಕಿರಣ ಸಂದೋಲ್ ಗೈಸ್ ನಾನೊಬ್ನೇ ಹಂಗೆ ನಗಡಲ್ಲ, ನಾನೊಬ್ನೇ ಹಂಗೆ ನಗಡಲ್ಲ. ಇವನು ಅಷ್ಟೇ ಗೈಸ್ ನೋಡಿ ಇವನು ಸಣ್ಣ ಕಿರಿತಾ ಇರ್ತಾನೆ. ಯಾರು ಕ್ಲಾಸ್ ಮಾಡಬೇಕಾದ್ರು ಅದಾದರೂ ಅಷ್ಟೇ ಗೈಸ್ ನೋಡಿ. ನಾಳೆ ಏನು ತಗೋಬೇಕಂತ ಗೊತ್ತಲ್ವಾ ಪ್ರವೀಣ? ನಾಳೆ ಚುರುಮುರಿ ಮಾಡ್ತಾ ಇದ್ದೀವಿ ಗೈಸ್ ನಮ್ಮ ರೂಮಲ್ಲಿ, ಗೊತ್ತಿಲ್ಲ ನೀವೇ ಸ್ಟಾಫ್ ರೂಮಲ್ಲಿ ಗೈಸ್. ಆಮೇಲೆ ನಾಳೆ ಇನ್ಸ್ಟ್ರೂಮೆಂಟ್ ಎಲ್ಲ ತಗೊಬನ್ನಿ ಗೈಸ್. ನಾನು ಈರುಳ್ಳಿ ತಗೊಬಂದಿದ್ದೀನಿ ಗೈಸ್, ಅವದೇ ತಗೊಬಂದಿದ್ದೆ. ಇವರು ಕ್ಯಾರೆಟ್ ತಿಳ್ಕೊಂಡು ಮೆಣಸಿನ್ಕಾಯಿ ತಗೊಂಡ್ ಬರ್ತೀನಿ. ಮೆಣಸಿನ್ಕಾಯಿ ಬೇಡ, ನಂಗೆ ತಿರ್ಸಕ್ಕಾಗಲ್ಲ ಹಿಂಗೆ. ನಾನೇನು ಮಾಡ್ತೀನಿ ಅಂತಂದ್ರೆ ಇವರೆಲ್ಲ ತಂದಿಂದ ಮಿಕ್ಸ್ ಮಾಡಿ ಚುರುಮುರಿ ಮಾಡ್ತೀನಿ. ನೆಕ್ಸ್ಟು ಇವಳು ಉಪ್ಪು ಖಾರ ಪುಡಿ ತಗೊಳ್ತಾಳೆ ಗೈಸ್. ಗೈಸ್ ನೆಕ್ಸ್ಟ್ ಇನ್ಯಾರು? ಇವಳು ಇವತ್ತು ಸ್ವಲ್ಪ ಮೂಡ್ ಆಫ್ ಆಗಿದೆ. ಬೇರೆ ಜಿಲ್ಲೆಯಿಂದ ಬಂದವನು ಇಲ್ಲಿಗೆ. ಗೈಸ್ ಏನೇನು ಆಗ್ತದೆ ಇರ್ಲಿ ನೋಡಿ. ಗೈಸ್ ನೀನೇನು ತಗೊಬರ್ತಿದ್ಯಾ ಹೇಳು. ಚಿನ್ಮುರಿಗೆ ಏನು? ಇವತ್ತಿನ ವಿಡಿಯೋ ಇಷ್ಟ ಆದರೆ ಲೈಕ್ ಶೇರ್ ಕಮೆಂಟ್ ಮಾಡಿ ಅಂತ ಹೇಳ್ತಾ ಹಾಗೆ ಇನ್ನು ನನ್ನ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿದೆ ಹಾಗೆ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.